ಹಾಯ್ ಆಟ್ ಶಾಪ್ ಮಾರ್ನಿಂಗ್ ಸ್ನೇಹಿತರೆ, ನಾವು ಇವತ್ತು ನಮ್ಮ ಪಕ್ಕದ ಗ್ರಾಮದಾದಂತಹ ಗೈನಹಳ್ಳಿ ನಟಣ್ಣನವರ ಜಮೀನು ಹತ್ರ ಬಂದಿದ್ದೀವಿ. ಇವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ರಾಜಕೀಯದಲ್ಲಿ ಬಹಳ ಚತುರರು. ಇವರ ತೋಟಕ್ಕೆ ಬಂದಿದ್ದೀವಿ. ನಮ್ಮ ಆರ್ಟ್ ಶಾಪ್ನ ಪ್ರಾಡಕ್ಟ್ನ ಇವಾಗ ಬಳಸ್ತಾ ಇದ್ದಾರೆ ಅವ್ರ ತೋಟಕ್ಕೆ. 3 ತಿಂಗಳು ಬಿಟ್ಕೊಂಡು ಇದನ್ನ ರಿಸಲ್ಟ್ನ ನೋಡೋಣ. ಹಾಗೆ ಇವ್ರು ಬಳಸ್ತಿರೋ ಉದ್ದೇಶ ಬಂದು ನಮ್ಮ ರಾಸಾಯನಿಕ ಮುಕ್ತ ಭಾರತ ಮಾಡೋಣ ಅನ್ನೋದಕ್ಕೆ ಅವರು ಒಂದು ಚಾಲನೆ ರೀತಿಯಲ್ಲಿ ನಮಗೂ ಒಂದು ಸಪೋರ್ಟಾಗಿ ಕೊಡ್ತಾ ಇದ್ದಾರೆ. ಹಲೋ, ನಮಸ್ಕಾರ. ನನ್ನ ಹೆಸರು ನಟರಾಜು ಅಂತ. ನಾನು ಗೈನಹಳ್ಳಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಒಂದು ಬಾಟ್ಲು ಕೂಡ ನಾನು ನನ್ನ ಅಡಿಕೆ ತೋಟಕ್ಕೆ ಇಲ್ಲಿವರೆಗೆ ಸಗಣಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತಿದ್ದೆ. ನಮ್ಮ ಸ್ನೇಹಿತರೆಲ್ಲ ಈ ಒಂದು ಪ್ರಾಡಕ್ಟು ಬಳಸಿ ಭೂಮಿ ಫಲವತ್ತತೆ ಉಳಿಸಿ ಆಮೇಲೆ ರಾಸಾಯನಿಕ ಮುಕ್ತ ಭೂಮಿಯನ್ನಾಗಿ ಮಾಡಿ ಅಂತ ಒಂದು ಸಲಹೆನ ಕೊಟ್ಟರು. ಆ ಉದ್ದೇಶದಿಂದ ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಇದೆ ಅಂತ ಎಲ್ಲ ನನ್ನ ಸ್ನೇಹಿತರುಗಳು ನಮಗೆ ಬೇಕಾದವರೆಲ್ಲ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಇವತ್ತು ನನ್ನ ತೋಟಕ್ಕೆ ಈ ಒಂದು ಇದನ್ನು ಆಟ್ ಶಾಪ್ ಕಂಪ್ನಿಯ ಸಾವಯವ ಇದನ್ನು ನಾನು ಇವತ್ತು ನನ್ನ ತೋಟಕ್ಕೆ ಹಾಕಿಸ್ತಾ ಇದ್ದೀನಿ. ಇದರಿಂದ ಏನು ಉಪಯೋಗ ಅಂದರೆ ನಮ್ಮ ಭೂಮಿ, ನಮ್ಮ ಪೀಳಿಗೆಗಳಿಗೆ, ಮುಂದಿನ ಪೀಳಿಗೆಗಳಿಗೆ ನಮ್ಮ ಭೂಮಿ ಬೇಕಾಗುತ್ತೆ. ಈ ಭೂಮಿ ಇವತ್ತು ಏನಾಗ್ತಾಯಿದೆ ಅಂದರೆ ಎಲ್ಲ ಕಡೆ ಎಲ್ಲ ವ್ಯವಹಾರಗಳು, ಕೆಲಸಗಳು, ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಬಿದ್ದೋಗ್ತಾಯಿದೆ. ಅತಿ ಜನಗಳು ತುಂಬ ಕೆಲಸಗಳನ್ನ ಕಳ್ಕೊಂಡು ಇವತ್ತು ದಿಕ್ಕಾಪಾಲಾಗಿದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳುಗಳಿಗೆ ಸಾವಯವ ಭೂಮಿನ ಅದರ ಸತ್ವ ಭೂಮಿನಲ್ಲೇ ಉಳಿಯೋ ರೀತಿಯಲ್ಲಿ ಮಾಡಬೇಕು ಅಂದರೆ ನಾವು ಈ ರಾಸಾಯನಿಕ ಗೊಬ್ಬರದಿಂದ ದೂರ ಹೋಗಿ ನಾವೊಂದು ಈ ಥರ ಸಾವಯವ ಇದನ್ನು ಬೆಳೆಸ್ಕೊಂಡ್ರೆ ಭೂಮಿ ಫಲವತ್ತತೆ ಹಾಗೆ ಉಳಿಯುತ್ತೆ. ನಮ್ಮ ಭೂಮಿ ನಮ್ಮ ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಸಹ ನಮ್ಮ ಕುಟುಂಬನ ಕಾವಲಾಗಿ ಕಾಯುತ್ತೆ. ಆ ಒಂದು ದೃಷ್ಟಿಯಿಂದ ಇಟ್ಕೊಂಡು ಈ ಒಂದು ಕಂಪ್ನಿಯ ನಾವು ಸಾವಯವನ ಉಪಯೋಗಿಸ್ತಾ ಇದ್ದೀನಿ. ತಾವುಗಳು ಎಲ್ಲರೂ ಸಹ ಇದನ್ನು ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನು ಉಳಿಸಿ ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.